ಒಂದು ದಿನ ಚಿಕ್ಕ ಊರಿನಲ್ಲಿ ಬಂಟಿ ಎಂಬ ಕೋತಿ ಮತ್ತು ರಾಕಿ ಎಂಬ ನಾಯಿ ವಾಸಿಸುತ್ತಿದ್ದವು. ಇಬ್ಬರು ತುಂಬ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಂದು ದಿನ ಊರಿನ ಶಾಲೆಯ ಮಕ್ಕಳು ನೆಟ್ಟಿದ್ದ ಸಣ್ಣ ಗಿಡಕ್ಕೆ ನೀರುದಿಲ್ಲದೆ ಒಣಗಲು ಶುರುವಾಯಿತು. ಅದನ್ನು ಕಂಡ ಬಂಟಿ ಹತ್ತಿರದ ಬಾವಿಯಿಂದ ಚಿಕ್ಕ ಬಕೆಟ್ ತಂದು ಕೊಟ್ಟಿತು. ರಾಕಿ ತನ್ನ ಬಾಯಲ್ಲಿ ಬಕೆಟ್ ಹಿಡಿದು ಗಿಡದ ಬಳಿಗೆ ತಂದಿತು. ಮಕ್ಕಳು ಗಿಡಕ್ಕೆ ನೀರು ಹಾಕಿದರು. ಕೆಲವೇ ದಿನಗಳಲ್ಲಿ ಗಿಡ ಹಸಿರಾಗಿ ಬೆಳೆದು ಸುಂದರ ಹೂಗಳನ್ನು ಬಿಟ್ಟಿತು. ಎಲ್ಲರೂ ಬಂಟಿ ಮತ್ತು ರಾಕಿಯ ಸಹಾಯವನ್ನು ಮೆಚ್ಚಿಕೊಂಡರು. ನೀತಿ ಏನೆಂದರೆ, ಪ್ರಕೃತಿಯನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿ. ಧನ್ಯವಾದಗಳು. ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿನ್ನಿ ಎಂಬ ಬೆಕ್ಕು ಮತ್ತು ಕುಕ್ಕು ಎಂಬ ಕೋಳಿ ವಾಸಿಸುತ್ತಿದ್ದವು. ಅವೆರಡು ಪ್ರತಿದಿನ ಹೊಲದ ಸುತ್ತ ಆಟವಾಡುತ್ತಿದ್ದವು. ಒಂದು ದಿನ ಕುಕ್ಕುವಿನ ಪುಟ್ಟ ಮರಿಯೊಂದು ದಾರಿ ತಪ್ಪಿ ಪೊದೆಯೊಳಗೆ ಸಿಲುಕಿಕೊಂಡಿತು. ಕುಕ್ಕು ಆತಂಕದಿಂದ ಕೂಗತೊಡಗಿತು. ಚಿನ್ನಿ ತನ್ನ ಚುರುಕಾದ ಕಣ್ಣುಗಳಿಂದ ಮರಿಯನ್ನು ಹುಡುಕಿ ಕಂಡುಹಿಡಿದಿತು. ಚಿನ್ನಿ ಎಚ್ಚರಿಕೆಯಿಂದ ಪೊದೆಯೊಳಗೆ ಹೋಗಿ ಮರಿಯನ್ನು ಹೊರಗೆ ಕರೆತಂದಿತು. ಕುಕ್ಕು ಸಂತೋಷದಿಂದ ತನ್ನ ಮರಿಯನ್ನು ಅಪ್ಪಿಕೊಂಡಿತು. ಆ ದಿನದಿಂದ ಹಳ್ಳಿಯ ಎಲ್ಲರೂ ಚಿನ್ನಿ ಮತ್ತು ಕುಕ್ಕುವಿನ ಸ್ನೇಹವನ್ನು ಹೊಗಳತೊಡಗಿದರು. ನೀತಿ ಏನೆಂದರೆ, ನಿಜವಾದ ಸ್ನೇಹಿತರು ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ. ಒಂದು ಚಿಕ್ಕ ಊರಿನಲ್ಲಿ ಪಿಂಕಿ ಎಂಬ ಬೆಕ್ಕು ಮತ್ತು ಚಿಕ್ಕಿ ಎಂಬ ಕೋಳಿ ವಾಸಿಸುತ್ತಿದ್ದವು. ಇಬ್ಬರು ಪ್ರತಿದಿನ ಬೆಳಿಗ್ಗೆ ಒಟ್ಟಿಗೆ ಅಂಗಳದಲ್ಲಿ ತಿರುಗಾಡುತ್ತಿದ್ದರು. ಒಂದು ದಿನ ಊರಿನ ಅಜ್ಜಿಯವರು ಬಿತ್ತಲು ಇಟ್ಟಿದ್ದ ಬೀಜಗಳ ಚೀಲ ಗಾಳಿಗೆ ಹಾರಿ ದೂರ ಹೋಯಿತು. ಚಿಕ್ಕಿ ಅದನ್ನು ನೋಡಿ ಜೋರಾಗಿ ಕೂಗಿತು. ಪಿಂಕಿ ಚೀಲದ ಹಿಂದೆ ಓಡಿ ಹೋಗಿ ಅದನ್ನು ಹಿಡಿದು ಅಜ್ಜಿಯವರ ಬಳಿಗೆ ತಂದಿತು. ಅಜ್ಜಿಯವರು ತುಂಬ ಸಂತೋಷಪಟ್ಟು, ನಿಮ್ಮಿಬ್ಬರ ಸಹಾಯದಿಂದ ನನ್ನ ಕೆಲಸ ಸುಲಭವಾಯಿತು ಎಂದು ಪ್ರಶಂಸಿಸಿದರು. ಆ ದಿನದಿಂದ ಪಿಂಕಿ ಮತ್ತು ಚಿಕ್ಕಿ ಊರಿನ ಎಲ್ಲರ ಮೆಚ್ಚಿನ ಸ್ನೇಹಿತರಾದರು. ನೀತಿ ಏನೆಂದರೆ, ಒಳ್ಳೆಯ ಕೆಲಸ ಮಾಡಿದರೆ ಎಲ್ಲರ ಪ್ರೀತಿ ಮತ್ತು ಗೌರವ ಸಿಗುತ್ತದೆ.